ईश्वरः गुरु साक्षात् परब्रह्म तस्मै श्री गुरुवे संगीत
कोट्टूरेश्वर महाराज की, श्री चामुंडेश्वरी महाराज की, श्री मारुतेश्वर महाराज की, श्री शांभवी महाराज की, श्री वीरलिंगेश्वर महाराज की, श्री महालिंगेश्वर महाराज की। उत्तिष्ठ नरशार्दूला कर्तव्यं दैवमान्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु मातः समस्त ಜಗನ್ಮಾತೆ ಆದಿಶಕ್ತಿ ಅವತಾರದಲ್ಲಿ ದುಷ್ಟರನ್ನು ಸಂಹರಿಸಿ ಶಿಕ್ಷರನ್ನು ಪರಿಪಾಲಿಸಿದಂತೆ ಸಕಲ ಕಾರ್ಯದಲ್ಲೂ ಅಡ್ಡಿ ಆಗುತ್ತಿದ್ದ ರಾಕ್ಷಸರನ್ನು ಸಂಹರಿಸಲು ಮತ್ತೊಮ್ಮೆ ಹುಟ್ಟಿ ಬಾತಾಯಿ ಚಾಮುಂಡಿ ಅಮ್ಮ ಏಕಮ್ಮ ಈ ಕಲಿಯುಗದಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಂಡಿರುವೆ. ನಮ್ಮಂತ ಬಡವರನ್ನು ನೋಡಿದರೂ ನೋಡದ ಹಾಗೆ ನಮ್ಮಂತ ಬಡವರನ್ನು ಕಾಪಾಡುವ ಭಾರ ನಿನ್ನದಮ್ಮ ನಿನ್ನ. ಯಾಕಮ್ಮ ಅಣ್ಣಂದ್ರೆ ಕಾಣ್ತಾನೆ ಇಲ್ಲ, ಎಲ್ಲಿಗೆ ಹೋಗಿರು? ಮೊದಲು ದೇವರಿಗೆ ನಮಸ್ಕರಿಸಿ ಹಾವನೂರು ಜಾಮವನ ಜಾತ್ರೆಯಲ್ಲಿ ಚಕ್ಕಡಿ ಸ್ಪರ್ಧೆ ಇದಂತೆ ಅಲ್ಲಿಗೆ ಹೋಗಿದ್ದಾರೆ. ಇನ್ನು ಭಾವನವರು ನಮ್ಮ ಹೊಲದಲ್ಲಿ ಜಯರ ಸಾವುಕಾರ ಫ್ಯಾಕ್ಟರಿ ಕಟ್ಟುವ ಸಲುವಾಗಿ ನಮ್ಮ ಹೊಲಕ್ಕೆ ಬೇಲಿ ಹಾಕಿದ್ದಾರಂತೆ. ಅದನ್ನು ನೋಡಿಕೊಂಡು ಬರುತ್ತೇನೆಂದು ಹೋಗಿದ್ದಾರೆ. ಇಷ್ಟರಲ್ಲಿ ಬಂದರೂ ಬರಬಹುದು. ಬಡವರ ಬದುಕುವ ಕಾಲವಲ್ಲಮ್ಮ ಇದು ಕಡುಗ ಶ್ರೀಮಂತರ ಕಾಲ. ಅದಕ್ಕೆ ಗಾಂಧೀಜಿ ಒಂದು ಮಾತನ್ನು ಹೇಳಿದ್ದಾರೆ, ರೈತ ಬದುಕಿಗೆ ಭಾರತವೇ ಬದುಕಿದಂತ. ಆದರೆ ಹಿಂದೂ ಈ ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕುವ ಸವಾಲಿನ ಕೆಲಸ. ಅಷ್ಟೇ ಯಾಕಮ್ಮ ಈ ಕಲಿಯುಗದಲ್ಲಿ ಬಡವರ ಆಸ್ತಿಯನ್ನು ಕಬಳಿಸುವ ಬಂಡ ಶ್ರೀಮಂತರ ಕಾಲವಮ್ಮ ಇದು ಬಂಡ ಶ್ರೀಮಂತರ ಕಾಲ. ಹೋಗ್ಲಿ ಬಿಡು ಮಾಮ, ಇವತ್ತು ನಿನ್ನ ಬಿಕಾಂ ರಿಸಲ್ಟ್ ಇದ್ದಾಗ ಏನಾಯ್ತು? ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೇನೆ, ಅದನ್ನು ತಿಳಿಸಲು ಬಂದೆ. ತೆಗೆದುಕೊಳ್ಳಮ್ಮ ಶ್ರೀ.
ದೇವರು ಎಲ್ಲಿರುವ ನಮ್ಮ ನಿನ್ನ ದೇವರು ಗರ್ಭದ ಗುಡಿಯಲ್ಲಿ ಕಲ್ಲಿನಲ್ಲಿ ಕಲ್ಲಾಗಿ ಕುಳಿತು ಬಿಟ್ಟಿದ್ದಾನೆ ನನ್ನ ದೇವರು ಬಡವರ ಕಷ್ಟವನ್ನು ಕೇಳಿದ್ರು ಕೇಳಾಗೆ ಕುಳಿತು ಬಿಟ್ಟಿದ್ದಾನೆ 3 ಹೊತ್ತು ಆ ದೇವರನ್ನು ಬೇಡಿಕೊಂಡರೂ ಏನು ಪ್ರಯೋಜನ ಇಲ್ಲ. ಯಾಕೋ ಶಂಕರ ದೇವರಿಗೆ ಈ ರೀತಿ ಮಾತನಾಡ್ತಲ್ಲ ಏನಾಗಿದೆಪ್ಪ? ಬನ್ನಿ ಭಾವ, ಇಂದು ಬಿಕಾಂ ರಿಸಲ್ಟ್ ನಲ್ಲಿ ಫಸ್ಟ್ ಕ್ಲಾಸ್ ಜಿಲ್ಲೆಗೆ ಪಾಸ್ ಆಗಿದ್ದಾನಂತೆ. ಅದಕ್ಕೆ ಆ ದೇವರು ಚೆನ್ನಾಗಿಟ್ಟಿರ್ಲಿ ಅಂದೆ. ಅದಕ್ಕೆ ನೋಡು ಶಂಕರ, ಎಲ್ಲ ಹೊರೆಯನ್ನು ಆ ದೇವರು ಹೊರುವುದಾದರೆ ಈ ಭೂಮಿ ಮೇಲೆ ಮನುಷ್ಯರಾಗಿ ಏಕೆ ಹುಟ್ಟಬೇಕು? ಹುಟ್ಟಿದ ಪ್ರತಿಯೊಂದು ಜೀವಿಗೆ ಕಷ್ಟ ಸುಖ ಎಂಬುದು ಜೋಡು ಬಂಡಿಯ ಗಾಲಿಗಳಿದ್ದಂತೆ. ನಡುವ ಮಧ್ಯದಲ್ಲಿ ದೇವರು ನೆಪ ಮಾತ್ರವೇ ಅಷ್ಟೇ. ಅದಕ್ಕೆ ಅಂತರ ಪಾವನೆಗೆ ದೇವರು ಅಂತ. ಅಣ್ಣ, ತಂದೆ ತಾಯಿಗಿಂತ ದೇವರಲ್ಲ ಅಂತ ಹೇಳಿದ್ದಾರೆ. ನೀನು ನನಗೆ ಅದಕ್ಕಿಂತ ಮಿಗಿಲು ಆಶೀರ್ವಾದ ಮಾಡೋಣ. ಎದ್ದೇಳು ಅರ್ಜುನ, ಎದ್ದೇಳು. ಆ ಶ್ರೀಮನ ಮಹಾದೇವಿ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತದೆ. ಹೇಳಪ್ಪ ಮಾಮ, ನಿನ್ನ ಓದಿದ ಗುಣವಾಗಿ ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿ ತೆಗೆದುಕೊಂಡರೆ ನೀನು ಶಾಲಾ ಕಲಿತದಕ್ಕೂ ಸಾರ್ಥಕವಾಗುತ್ತದೆ. ನೌಕರಿ ನಮ್ಮಂತ ಬಡವರಿಗೆ ಎಲ್ಲಿಂದ ಬರಬೇಕಮ್ಮ ನೌಕರಿ? ಹಣಗೆಟ್ಟ ನಾರತರುವ ರಾಜಕೀಯ ಎಂಬ ರಾಕ್ಷಸರು ಈ ಸಮಾಜದಲ್ಲಿ ತುಂಬಿಕೊಂಡಿರುವುದರಿಂದ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕು ನೌಕರಿ? ಯಾಕ ಶಂಕರ ಹೀಗೆ ಹೇಳುತ್ತಿಲ್ಲ? ಏನಾದರೂ ನೌಕರಿ ತಗೊಳ್ಳುವುದಕ್ಕೆ ಸಹಾಯ ಬೇಕಾದರೆ ನಿನ್ನ ಅಣ್ಣ ಅರ್ಜುನ ಇಲ್ಲವೇ ಸಹಾಯ ಮಾಡುವುದಕ್ಕೆ? ಅಣ್ಣ, ಆಡು ಹಸಿವೆ ಎಂದರೆ ಇಡೀ ಕಾಲನಿಟ್ಟು ಹಸಿವನ್ನು ನೀಗಿಸಬಹುದು. ಆದರೆ ಆನೆ ಹಸಿದು ಬಂದ ನಿಂತರೆ ನಮ್ಮಿಂದ ಹಸಿವನ್ನು ನೀಗಿಸಲು ಸಾಧ್ಯವಿಲ್ಲ. ಹೋಗಲಿ ಬಿಡಣ್ಣ. ಆ ಜೈನ ಸಾಕರನ್ನ ಆಳುಗಳು ನಮ್ಮ ಹೊಲಕ್ಕೆ ಬೇಲಿ ಹಾಕ್ಲಿಕ್ಕಂತಲ್ಲ, ಏನಾಯ್ತು? ನೋಡು ಶಂಕರ, ಈ ಬಡವರ ಮೇಲೆ ಬೇಲಿ ಹಾಕುವುದು ಅಷ್ಟೇ ಅಲ್ಲ ಶಂಕರ. ನೋಡು ಶಂಕರ, ಈ ಬಡವರ ಮೇಲೆ ಬೇಲಿ ಹಾಕುವುದು ಅಷ್ಟೇ ಅಲ್ಲ, ಈ ಧನಿಕರ ದಬ್ಬಳಿಗಿನ ಮತ್ತ ಬಡವರ ಮೇಲೆ ಇದು ಏನು ಹೊಸದೇನಲ್ಲ. ಈ ಕರ್ಮ ತುಂಬಿನ ಕಲಿಯುಗದಲ್ಲಿ ಧರ್ಮದಂತೆ ನಡೆಯುವವರಿಗೆ ಕಾಲ ಎಲ್ಲಿದೆಯಪ್ಪ, ಕಾಲ ಎಲ್ಲಿದೆ? ಆ ಸಕ್ಕಿನ ಸಾಹುಕಾರನಿಗೆ ನಮ್ಮ ಹೊಲವನ್ನ ಮಾರಿ ಫ್ಯಾಕ್ಟ್ರಿ ಕಟ್ಟಲು ಕೊಡಬೇಕಂತಪ್ಪ. ಅಣ್ಣ, ಯಾಕಣ್ಣ ಕಪಟ ಕಾರ್ಸ್ಥಳ ಧನಿಕರ ದಬ್ಬಳಿಕೆಯನ್ನು ನೋಡಿಕೊಂಡು ಸುಮ್ಮನೆದ್ದರೆ ನಮ್ಮ ಹೊಲವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದರೆ ಧನಿಪದ ಧನಿಕರ ಎದುರು ಉತ್ತರ ಕೊಟ್ಟಾಗ ಮಾತ್ರ ನಮ್ಮಂತ ಬಡವರು ಬದುಕಲು ಸಾಧ್ಯವಲ್ಲ. ಸಾಧ್ಯ. ಆ ಗಂಗಾ ಶಂಕರ, ಆ ಸಾಹುಕಾರ ಬೇಡಿ ಹಾಕಿದ ವಿಷಯ ಅರ್ಜುನ ಮುಂದೆ ತಿಳಿಸಬೇಡರಿ. ಮೊದಲೇ ಅವನು ಯಾಕಂದರೆ ಕೋಪಿಷ್ಟ, ಬಡವನ ಸಿಟ್ಟು ದೌಡಿಗೆ ಮೂಲ ಅನ್ನುವ ಹಾಗೆ ನಿಧಾನವಾಗಿ ತಿಳಿಸಿರೈತಲ್ಲ. ಆಯ್ತು ಭಾವ. ಯಾಕಣ್ಣ ಏನೋ ವಿಚಾರ ಮಾಡುತ್ತ ಕಾಣುತ್ತದೆ, ಏನಾಗಿದೆ? ಏನೂ ಇಲ್ಲಪ್ಪ, ನಮ್ಮ ಶಂಕರ ನಮ್ಮ ಜಿಲ್ಲೆಯಲ್ಲಿ ಪರೀಕ್ಷೆ ರ್ಯಾಂಕ್ ಬಂದಿದ್ದಾನೆ. ಅದೇ ವಿಷಯ ಮಾತಾಡ್ತಾನೆ ಇದ್ದೇವಪ್ಪ. ಅಣ್ಣ, ನನಗೆ ಆಶೀರ್ವಾದ ಮಾಡೋಣ. ಎದ್ದೇಳು ಶಂಕರ, ಎದ್ದೇಳು. ಇಷ್ಟಿದ್ರ ಸಾಲಿ ಕಲಿತ ನಿನ್ನ ಜೀವನ ಸಾರ್ಥಕವಾಯಿತು. ಅಷ್ಟೇ ಅಲ್ಲ, ಈ ನಿನ್ನ ಅರ್ಜುನನಿಗೆ ಬೆಟ್ಟದಟ್ಟು ಸಂತೋಷವಾಯಿತು. ಅಣ್ಣ, ಬಡತನ ಬೇಗೆಯಲ್ಲಿ ಸಾಲಿ ಕಲಿತ ಈ ನನ್ನ ತಮ್ಮ ಶಂಕರ್ ಇಂದು ಬಿಕಾಂ ಪದವೀಧರ. ಬಾ ಶಂಕರ, ಬಾ. ಹೌದು ಮಾಮ, ನೀನು ಇಂದು ಹಾವನೂರು ದ್ಯಾಮವ್ವನ ಜಾತ್ರೆ ಚಕ್ಕಡಿ ಸ್ಪರ್ಧೆಗೆ ಹೋಗಿದ್ದಿಲ್ಲ, ಏನಾಯ್ತು? ಗಂಗಾ, ಹಿಂದೆ ಕುರುಕ್ಷೇತ್ರದಲ್ಲಿ ಆ ಅರ್ಜುನ ಸಾರಥಿ ನಿಂತು ಪಾಂಡವರಿಗೆ ವಿಜಯ ಪದಾಗಿನ ಆರಿಸಿಕೊಂಡ ಶ್ರೀಕೃಷ್ಣ ಪರಮಾತ್ಮನಂತೆ ಇಂದು ಈ ಕಲಿಯುಗದಲ್ಲಿ ತಾಯಿಲ್ಲದವರಿಗೆ ತಾಯಿಯಾಗಿ ನಮ್ಮ ಮನೆ ದೇವತೆಯಾಗಿ ಆಶೀರ್ವದಿಸ್ತಾ ಬಂದಿರುವ ದುರ್ಗಾದೇವಿ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಇಂಥ 100 ಸ್ಪರ್ಧೆಗಳು ಬಂದರೂ ಸೋಲು ಎಂಬುದೇ ಬರದಿಲ್ಲ ತಾಯಿ ನನ್ನ ಹಣೆ ಬರದಲ್ಲಿ. ಅಂದಾಗೆ ಜಯದ ಬೇರನ್ನೇ ಜಯಿಸಿ ವಿಜಯದ ಮಾಲೆಯನ್ನು ಧರಿಸಿಕೊಂಡು ಬಂದಿದ್ದೀರ ನಾಯಿ ನಿನ್ನ ತಣ್ಣ ಸೋಲಿಲ್ಲದ ಸರದಾರನಾಗಿ ಆಶೀರ್ವಾದ ಮಾಡೋಣ, ಆಶೀರ್ವಾದ ಮಾಡು. ಎದ್ದೇಳು. ಈ ಬಡವರನನ್ನು ಹರಿದುವ ತಿನ್ನ ಬಂದರಿಗೆ ಗಂಡು ಗಲಿಯಾಗು. ಈ ಹೆಣ್ಣ ಮಕ್ಕಳ ಮೇಲೆ ಸೆಂಡತನ ತೋರಿಸುವ ತಾಯಿ ಗಂಡ ಮಕ್ಕಳಿಗೆ ಮೆಂಡ ಹೊಲಿಯಾಗು. ಈ ಹಣಗೆಟ್ಟ ಸಮಾಜಕ್ಕೆ 3 ಲೋಕದ ಗಂಡನಾಗಿ ಬಾಳುತ್ತಮ್ಮ, ಗಂಡನಾಗಿ ಬಾಳು. ಆಯ್ತಣ್ಣ, ಧರ್ಮವನ್ನು ಬಿಟ್ಟು ಕರ್ಮದಿಂದ ಬದುಕೋರಿಗೆ ಬಂಡರಿಗೆ ಧರ್ಮನಾಗಿ ಬಡವರ
ಹೆಣ್ಣು ಮಕ್ಕಳ ಸೀರೆಗಳಿಸಿದ ಶಾಸನಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ ಸ್ವಾರ್ಥ ತುಂಬಿದ ಈ ಸಮಾಜದಲ್ಲಿ ನಿಸ್ವಾರ್ಥಿಯಾಗಿ ಜನ ಮೆಚ್ಚಿದ ಮಗನಾಗಿ ಬಾಳುತ್ತೇನಣ್ಣ ಈ ಸಮಾಜದಲ್ಲಿ. ಹೌದು ಅರ್ಜುನ, ಇಂದಿನಿಂದ ಕಾರಿಗತ್ತಿನ ತುಂಬಿದ ಈ ನಮ್ಮ ಮನೆ ವಸಂತ ಕಾಲದೊಳಗೆ ಮಾಮರದಲ್ಲಿ ಕೋಗಿಲೆ ಕುಳಿತು ಹೇಗೆ ಕಷ್ಟ ದುಃಖ ಸುಖ ಸಂತೋಷ ಎಂಬುದು ರಾತ್ರಿಯನ್ನು ಕಳೆದು ಬೆಳಕು ಕಾಣುತ್ತಪ್ಪ ಈ ನಮ್ಮ ಮನೆತನ. ಹೌದು ಭಾವ, ನಮ್ಮ ಈ ಮನೆತನ ಬೆಳದಿಂಗಳ ಚಂದ್ರಮ್ಮನಂತೆ ತುಂಬಾ ಸೊಗಸಾಗಿ ಬೆಳೀತಾ ಇದೆ ಅಲ್ಲ. ಗಂಗಾ, ಹೊಟ್ಟೆ ಎಷ್ಟಿದೆ? ಊಟಕ್ಕೆ ಏನ್ ಮಾಡಿದ್ಯಾ? ಹೌದು ಗಂಗಾ, ನಾನು ಹೊಲಕ್ಕೆ ಹೋಗಬೇಕು, ಬೇಗ ಅಡಿಗೆ ರೆಡಿ ಮಾಡು. ಆಯ್ತು ಭಾವ, ಈಗ ರೆಡಿ ಮಾಡ್ತಾರೆ. ಬನ್ನಿ, ಇದೇ ಸಂತೋಷದಲ್ಲಿ ಹಾಡಿ ಕುಡಿಯೋಣ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೊಸೇನಿನ ಸರಿಗೋಡಿದು ಇದು ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. Bye.
ಓಡಿ ಬಂದಿರುವೆನು. ಯಾಕಣ್ಣ ಕೈ ಕೆಸರಾದ್ರೆ ಬಾಯಿ ಮೊಸರೆಂಬ ನೀರವಾಣಿಯಂತೆ ಭೂತಾಯಿಯೊಡನೆ ದುಡಿಯುವ ಮಣ್ಣಿನ ಮಕ್ಕಳಾದ ನಮ್ಮ ಆದ್ಯ ಕರ್ತವಲ್ಲವೇ? ಅದಕ್ಕೆ ಭೂತಾಯಿ ಇರುವೆ, ಏ ರೈತ ನೀನು ನುಡಿಕಾಳು ಬಿದ್ದರೆ ನಾನು ಪಡಿಕಾಳು ಕೊಡುತ್ತೇನಂತ. ಆಗಲ್ಲ ಅರ್ಜುನ, ಹೋಗ್ಲಿ ಬಿಡು, ಅಂತ ವಿಷಯ ಏನಲ್ಲಪ್ಪ. ಯಾಕಣ್ಣ 25 ವರ್ಷಗಳಲ್ಲಿ ನಮ್ಮ ಮನೆಯಲ್ಲಿ ಬೆಳೆದ ನನ್ನನ್ನು ಮಾತ್ರ ಮರೆಯಬೇಡ. ಯಾಕಂದ್ರೆ ಎಂದೂ ಇಲ್ಲವರ ನನ್ನನ ಬಾಯಿಯಲ್ಲಿ ಇಂದೇಕೋ ಅಂಜಿಕೆ ಮಾತುಗಳು ಬರುತ್ತದೆ. ಹೇಳಣ್ಣ ಏನಾಯ್ತೆಂದು ಏಕೆ ವಿಚಾರ ಮಾಡುತ್ತಿರುವೆ? ಶಂಕರ್ ನೀನಾದ್ರೂ ಹೇಳು, ಈ ನಿನ್ನ ಆತ್ಮಧೈರ್ಯ ಪರೀಕ್ಷೆ ಬೇಡಂತ. ಅಣ್ಣ ಅದು ಅದು ಅಣ್ಣ ಆ ಜೈನ ಸೌಕರ್ಯ ಅಣ್ಣಗ ಜೈನ ಸೌಕರ್ಯ ನೀನೇ ಹೇಳ್ಬಿಡೋಣ. ಹೌದು ಅರ್ಜುನ, ನಮ್ಮೂರ ಜಯರಾಜ ಸಾಹುಕಾರ 300 ಎಕರೆ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟಲು ಮುಂದಾಗಿದ್ದನು. ಆ 300 ಎಕರೆ ಹೊಲಕ್ಕೆ ಹೋಗುವುದಕ್ಕೆ ದಾರಿನೇ ಇಲ್ಲ. ನಾವು ಜಮೀನು ಆಧಾರ ಕೊಡುವುದು ಪಾದ ದುಡ್ಡು ಕೊಡ್ತನಂತ ಕೇಳಿದ್ದನು. ಅದಕ್ಕೆ ನಾನು ಒಪ್ಪಿರಲಿಲ್ಲ. ನನ್ನ ಆಳುಗಳ ಮುಖಾಂತರ ನಮ್ಮ ಹೊಲಕ್ಕೆ ಬೇಲಿ ಹಚ್ಚಲಕ್ಕೆ ಮುಂದಾಗಿದ್ದನು. ತಡೆದು ಬಂದಿದ್ದೇನಪ್ಪ. ಅಣ್ಣ ದುಡಿಯುತ್ತಿರುವ ಬಡವರ ಭೂಮಾಯಿ ಒಡೆಯಲು ಕೇಳಿದ ನನ್ನ ಬಡ್ಡಿ ನನ್ನ ಸಾಹುಕಾರ. ಅವನಿಗೆ ಹೇಳಬೇಕಾಗಿತ್ತು, ದುಡ್ಡಿನ ಆಸೆಗೋಸ್ಕರ ಅನ್ನ ಕೊಡೋ ಪವಿತ್ರದ ಏನು ಮಾಡಿಕೊಳ್ಳುವ ವಲಸು ಮಕ್ಕಳು ನಾವಲ್ಲೆಂದು. ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ ಕೃಷಿಯನ್ನೇ ಅವಲಂಬಿಸಿ ರಂಟಿಯನ್ನೇ ತನ್ನ ಆಯುಧನಾಗಿ ಮಾಡಿಕೊಂಡಿದ್ದ ಅಂತೂ ಇತಿಹಾಸ ಹೇಳುತ್ತದೆ. ಅಂತ ಸಂಸ್ಕೃತದಲ್ಲಿ ಬೆಳೆದ ನಾವು ಹೊಲ ಮಾರುವುದೇ ಅದೆಂದಿಗೂ ಸಾಧ್ಯ ಇಲ್ಲ, ನಾವು ಎಂದಿಗೂ ಸಾಧ್ಯ ಇಲ್ಲ. ಹೌದಪ್ಪ ಅರ್ಜುನ, ನಿನ್ನ ಮಾತು ನಿಜ. ಸರ್ಕಾರಕ್ಕೆ ತೆರಿಗೆ ಕಟ್ಟಲು ಬರಬೇಕಂತ ಸರ್ಕಾರದ ಸೌಲಭ್ಯ ಪಡೆಯುವುದಕ್ಕೆ ನೆಪ ಮಾತ್ರಕ್ಕೆ ಕೃಷಿ ಮಾಡ್ತಿದ್ದಾರೋ ದುಡ್ಡಿದ್ದವರು ನಮ್ಮವನ್ನು ಆಳುವ ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರ್ತದೋ ಆ ಶಿವನೇ ಬಲ್ಲ. ಅಷ್ಟೇ ಯಾಕಣ್ಣ, ಅಡವಿಯಲ್ಲಿ ಜೇಡು ಹೊಲ ಇಲ್ಲದಿದ್ದರೂ ಎಲ್ಲ ಹೆಸರು ಸಾಲನ್ನು ಹಾಕಿಕೊಂಡು ನೆರದಾಡುವ ಸೋಕಿ ಮಾಡುವ ರೈತರೊಟ್ಟಿಕೊಂಡು ನಮ್ಮಂತ ನಿಜವಾದ ರೈತನಿಗೆ ಬೆಲೆ ಇಲ್ಲದಂತಾಗಿದೆ ಈ ಒಡೆದಾಳುವ ಸರ್ಕಾರ. ಅಣ್ಣ ರೈತ ತಾನು ಇದ್ದರೆ ತಾನು ಬೇಯಿಸಿದ ಬೆಳೆಗಳಂತ ಜೋಪಾನ ಮಾಡಬಲ್ಲ. ಆದರೆ ತಲೆ ಕೆಟ್ಟರೆಂದರೆ ಫಸಲಿಗೆ ಬಂದ ಬೆಳೆಗಳನ್ನು ಕೊಡುವಲ್ಲಿಂದ ಕೊಯ್ದ ಹಾಗೆ ದುಡ್ಡು ರಕ್ತ ಮಾಡಿ ಹೊಲದಲ್ಲಿರುವ ಬನ್ನಿ ಮಾಂಗ ರಕ್ತಾಭಿಷೇಕ ಮಾಡಿ ಸೌಲಭ್ಯ ಮಾಡಬಲ್ಲ ಈ ರೈತ. ಬೇಡ ಅರ್ಜುನ ಬೇಡ. ನಾನೇ ಮೊದಲೇ ಹೋಗಿ 4 ಮಂದಿ ಹಿರಿಯರನ್ನ ಕರೆದುಕೊಂಡು ಹೋಗಿ ತಿಳಿಸಿ ಹೇಳಿಬಿಡ್ತೀನಿ. ಅಣ್ಣ ತಿಳಿಸಿ ತಿಳ್ಕೊಳ್ಳುವ ಮನುಷ್ಯ ಜಾತಿಯರನ್ನ ರಾಜ. ನಾನು ಈಗಲೇ ಹೋಗಿ ಮೊದಲಿಗೆ ಹಾಕಿದ ಬೇಲೆಯನ್ನೇ ಕಿತ್ತೆಸೆದು ಗರ್ವ ತುಂಬಿದ ನಾಡುಗಳಿಗೆ ಮಾತು ಬುದ್ಧಿ ಕಲಿಸಿ ಸಾಹುಕಾರ ಬಡವರ ಸೆಟ್ಟಿಗೆ ಎಬ್ಬಿಸಿ ಸುಟ್ಟುಕೊಳ್ಳಬೇಡ. ನಿನ್ನ ಜಮೀನಿನಲ್ಲಿ ನೀನೇನ್ ಬೇಕಾದ್ರೂ ಮಾಡಿಕೋ, ಅದನ್ನ ಬಿಟ್ಟು ನನ್ನ ಜಮೀನಿಗೆ ಏನು ಬಂದಿದ್ದೇ ಕರೆ. ಆದರೆ ನೀ ಕಟ್ಟುತ್ತಿರುವ ಫ್ಯಾಕ್ಟರಿಯಲ್ಲೇ ನಿನ್ನನ್ನು ಮುಚ್ಚಿ ಹಾಕುವೆನೆಂದು ಯಾತ್ತರ ಕೊಟ್ಟು ಬರುತ್ತೇನೆ. ಅಣ್ಣ ನಾನು ಮೊದಲ ಹೋಗಿ ತಿಳಿಸಿ ಹೇಳಿ ಬರುತ್ತೇವೆ. ತಿಳ್ಕೊಳ್ಳದಿದ್ದರೆ ಕತ್ತಿಗೆ ಲತ್ತೆ ಪೆಟ್ಟನು ಹಾಗೆ ನೀನೇ ದಾರಿಗೆ ತರುವಂತೆ. ಹೌದು ಅರ್ಜುನ, ಶಂಕರ ಹೇಳುವ ಮಾತಿನಲ್ಲಿ ಧರ್ಮವಿದೆ. ಅದಕ್ಕೆ ಮೊದಲೇ ಹೋಗಿ ನಾವು ತಿಳಿಸಿ ಹೇಳಿ ಬರ್ತೀವಿ. ಬಾ ಶಂಕರ, ಹೋಗಿ ಬರೋಣ. ನಡೆಯೋಣ, ಹೋಗೋಣ. ಗಂಗಾ ಅವ್ರು ಹೋದ ಮಾತ್ರಕ್ಕೆ ನನಗೆ ಊಟ ಬಿಡಿಸಲಿಲ್ಲವೇ? ಯಾಕೆ ಮಾಮ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂತಿದ್ದೀ? ನಿನಗಾಗಿ ಸಿಹಿ ಅಡುಗೆ ಮಾಡಿದ್ದೀನಿ, ಬನ್ನಿ ಊಟ ಮಾಡಿ. ಈ ಅಮೃತಕ್ಕಿಂತ ಹೆಚ್ಚು ಈ ನಿನ್ನ ಕಂಠದಿಂದ ಒಂದು ಹಾಡು ಆಗಿಬಿಡಲ್ಲ. ನಿಮ್ಮನ್ನು ಹೀಗೆ ಮಾತನಾಡಕ್ಕೆ ಬಿಟ್ಟರೆ ಕವಿಗಳಾಗಿ ಬಿಡ್ತೀವಿ. ಬನ್ನಿ ನಿಮಿಷ ಬಂದು ಪ್ರೇಮ ಗಂಗಾ